ಹಾಯ್ ಎವ್ರಿವನ್, ಇವತ್ತು ನಾನು ಮಸಾಲ ಮಿರ್ಚಿ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಟಫ್ ಮಾಡೋ ಬಜ್ಜಿ ಅದು. ಮೊದಲಿಗೆ ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ರಿಂದ 1.5 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಖಾರ ಹಾಕ್ಕೋತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಬಜ್ಜಿಗೆ ಹಿಟ್ಟು ಹೇಗೆ ರೆಡಿ ಮಾಡ್ಕೋಬೇಕು ತೋರಿಸ್ತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ದೇ ಇರೋ ರೀತಿಲಿ ಕಲಿಸ್ಕೋಬೇಕು. ನೋಡಿ, ಹಿಟ್ಟು ಈ ಹದದಲ್ಲಿದ್ದರೆ ಸಾಕು. ಈಗ ಮೆಣಸಿನ್ಕಾಯಿನ ಕತ್ತರಿಸ್ಕೊಳ್ಳೋಣ. ನೋಡಿ, ಬಾಣಲಿ ಒಳಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಈಗ ನಾವು ಮೆಣಸಿನ್ಕಾಯಿಗಳನ್ನ ಹೀಗೆ ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೀಗೆ ಈ ರೀತಿ ಹಾಕಿ ಒಂದೊಂದಾಗಿ ಎಣ್ಣೆ ಒಳಗೆ ಬಿಡಬೇಕು. ಸಣ್ಣ ಉರಿಲಿ ಇದನ್ನು ಬೇಯಕ್ಕೆ ಇಡಬೇಕು. ಈ ರೀತಿ ಮಧ್ಯ ಮಧ್ಯ ಅದನ್ನು ತಿರುಗಿಸ್ಕೋಬೇಕು. ಆವಾಗ ಸುತ್ತಲೂ ಬೇಯುತ್ತೆ. ಈಗ ನೋಡಿ, ಇದಾಗಿದೆ. ಇದನ್ನು ನಾನು ಬೇರೆ ಬಟ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ, ಒಂದು ಬೌಲ್ಗೆ. ನೋಡಿ, ಈ ಮೆಣಸಿನ್ಕಾಯಿನ ಹೀಗೆ ನಾವು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಈ ರೀತಿ ಸೀಳ್ಕೋಬೇಕು. ಈಗ ಒಂದು ಬೌಲೊಳಗೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಕ್ಯಾರೆಟ್ ತುರಿ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರ, ಒಂದು ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಒಂದು ಸ್ವಲ್ಪ ಆಮ್ಚೂರ್ ಪುಡಿ. ಈಗ ಇದೆಲ್ಲನೂ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಕಟ್ ಮಾಡಿದ್ದೀವಲ್ಲ, ಇದರೊಳಗೆ ನಾವು ಇದನ್ನು ಹೀಗೆ ತುಂಬಿಕೊಳ್ಳೋಣ. ಸಾಯಂಕಾಲ ಟೀ ಜೊತೆಗೆ ಇದು ಬಹಳ ರುಚಿ ಇರುತ್ತೆ. ಒಮ್ಮೆ ಮಾಡಿ ನೋಡಿ. ನೋಡಿ, ಬಜ್ಜಿ ತಯಾರಿದೆ. ಬನ್ನಿ ಎಲ್ಲರೂ ತಿನ್ನೋಣ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.